ಭಕ್ತಿಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಈ ಚಾತುರ್ಮಾಸ್ಯ ಕಾಲ ವಿಶೇಷವಾದ ಪರ್ವಕಾಲ. ಈ ಒಂದು ಚಾತುರ್ಮಾಸ್ಯ ಕಾಲವನ್ನು ಎಲ್ಲ ಯುಗಗಳಲ್ಲಿ ಭಗವಂತನ ಆಜ್ಞಾ ಪ್ರಕಾರವಾಗಿ ಪ್ರತಿಯೊಬ್ಬರೂ ಇದನ್ನು ಆಚರಣೆ ಮಾಡಿ ಬಂದಿರುವಂತಹ ಒಂದು ವಿಶೇಷ ಕಾರ್ಯಕ್ರಮ. ಈ ಒಂದು ಚಾತುರ್ಮಾಸ್ಯ ಸಂದರ್ಭ ಅಂದರೆ ಭಗವಂತ ತಾನು 4 ತಿಂಗಳ ಕಾಲ ಮಲಗಿರ್ತಾನೆ, ಶಯನ ಮಾಡುವುದರಿಂದ ಮತ್ತು ಕೆಲವು ಪದಾರ್ಥಗಳನ್ನು ಅವನು ನಿಷಿದ್ಧ ಅಂತ ಮಾಡಿದ್ದಾನೆ. ಇಂತಹ ಪದಾರ್ಥಗಳನ್ನು ನಾವು ಭಗವಂತ ಯಾವುದು ಸ್ವೀಕಾರ ಮಾಡೋದಿಲ್ಲ, ಅದನ್ನು ನಾವು ಬಿಟ್ಟು ಬೇರೆ ಪದಾರ್ಥ ಅವನೇನು ಸ್ವೀಕಾರ ಮಾಡ್ತಾನೆ ಅದನ್ನು ತಗೊಂಡು ಈ 4 ತಿಂಗಳ ವ್ರತಗಳನ್ನು ವಿಶೇಷವಾಗಿ ಭಗವಂತನ ಗುಣಪರಿಪೂರ್ಣತ್ವವನ್ನು ನಾವು ತಿಳಿಯೋದು ಮತ್ತು ಜ್ಞಾನ ಕಾರ್ಯದಲ್ಲಿ ವಿಶೇಷವಾಗಿ ತೊಡಗುವಂಥದ್ದು ಸಾಮಾಜಿಕವಾಗಿ ಈ ಕಾರ್ಯಕ್ರಮ. ಜೊತೆಗೆ ಈ ಒಂದು ಏನು ವಾತಾವರಣ ಇದೆ ಇದು ಮಳೆಗಾಲ ಆದ್ದರಿಂದ ಸಾಮಾನ್ಯವಾಗಿ ಹುಳ ಹುಪ್ಪಟೆಗಳು ಓಡಾಡೋದು, ಹಿಂದಿನ ಕಾಲದಲ್ಲಿ ಸಂಚಾರ ಮಾಡೋದು ಬಹಳ ಕಷ್ಟ ಇರ್ತಿತ್ತು. ಅದರಲ್ಲಿ ತತ್ರಾಪಿ ಸನ್ಯಾಸಿಗಳಿಗೆ ವಿಶೇಷವಾಗಿ ಈ ಚಾತುರ್ಮಾಸ್ಯ ಕಾಲ ವಿಶೇಷ. ಇಂತಹ ಚಾತುರ್ಮಾಸ್ಯದಲ್ಲಿ ಅವರು ಗ್ರಾಮೈಕ ರಾತ್ರಿಗಳಾಗಿರಬೇಕು. ಆದರೆ ಈ ಚಾತುರ್ಮಾಸ್ಯ ಕಾಲದಲ್ಲಿ ಈ ಎಲ್ಲೇ ಬಿಟ್ಟು ಒಂದು ಗ್ರಾಮದಲ್ಲೋ ಎಲ್ಲಿ ನದಿ ತೀರ ಅಥವಾ ಪುಷ್ಕರಣಿ ತೀರ ಇಂಥದ್ದಲ್ಲಿ ಇರ್ತಾರೆ, ಆ ಎಲ್ಲೇ ಮೀರಿ ಹೋಗಲಿಕ್ಕೆ ಅವ್ರಿಗೆ ಅವಕಾಶ ಇರೋದಿಲ್ಲ. ಈ 48 ದಿವಸ ಅಥವಾ 4 ತಿಂಗಳು ಒಂದೇ ಕಡೆ ಇದ್ದು ವಿಶೇಷವಾಗಿ ಭಗವಂತನ ಆರಾಧನೆ ಮಾಡುವಂಥದ್ದು ಅವರ ಮುಖ್ಯ ಕರ್ತವ್ಯ. ಪ್ರತಿನಿತ್ಯದಲ್ಲಿ ಜ್ಞಾನ ಪ್ರಸಾರ, ಎಲ್ಲರಿಗೂ ತತ್ವಬೋಧನೆ, ತತ್ವ ಮುದ್ರಾಧರಣೆ ಇಂಥ ಕಾರ್ಯಕ್ರಮಗಳಲ್ಲಿ ಅವರು ವಿಶೇಷವಾಗಿ ಭಾಗವಹಿಸುವುದು ಇದು ಭಕ್ತರಿಗೂ ಮತ್ತು ಸನ್ಯಾಸಿಗಳಿಗಿರುವಂತಹ ಒಂದು ಸಂಪರ್ಕ ಮಾಧ್ಯಮ ಆಗಿರ್ತದೆ. ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಯಾಸಿಗಳು ಎಲ್ಲಿರ್ತಾರೆ ಅಲ್ಲಿಗೆ ಹೋಗಿ ಅಲ್ಲಿ ನಡೆಯುವಂಥ ಜ್ಞಾನ ಕಾರ್ಯದಲ್ಲಿ ತಮ್ಮ ಕೈಲಾದಂಥ ಸೇವೆಯಿಂದ ಅವರು ನಿಂತು ಇದನ್ನೆಲ್ಲ ನಡೆಸುವಂಥದ್ದು. ಆ ಗ್ರಾಮಸ್ಥರೇನಿರ್ತಾರೆ ಅವರು ವಿಶೇಷವಾಗಿ ಆ ಸನ್ಯಾಸಿಗಳ ಯೋಗಕ್ಷೇಮ, ಅವರಿಗೆ ನಿತ್ಯ ಬೇಕಾದಂತಹ ವ್ಯವಸ್ಥಾ ದೃಷ್ಟಿಯಿಂದ ಅವರೆಲ್ಲ ಇದನ್ನು ಮಾಡುವಂಥದ್ದು. ಇದರಿಂದ ವಿಶೇಷವಾಗಿ ಪುಣ್ಯ. ನಾರದರು ಹಿಂದೆ ತಾವು ತಮ್ಮ ಪೂರ್ವ ವೃತ್ತಾಂತದಲ್ಲಿ ಒಬ್ಬ ಸನ್ಯಾಸಿಗಳು ಚಾತುರ್ಮಾಸ್ಯ ಕೂತ ಗ್ರಾಮದಲ್ಲಿ ನಿತ್ಯದಲ್ಲಿ ಸೇವೆ ಮಾಡಿ ಅವರು ಪ್ರಸಾದ ತೊಗೊಂಡ ಮೇಲೆ ತಾವು ಸ್ವಲ್ಪ ಪ್ರಸಾದ ತೊಗೊಳ್ತಿದ್ರು. ಅದರ ಫಲವಾಗಿ ಮುಂದೆ ಬ್ರಹ್ಮದೇವರ ಮಗನಾಗಿ ಅವರು ಅವತಾರ ಮಾಡಿದ್ರು. ಇಂತಹ ಒಂದು ವಿಶೇಷ ಪುಣ್ಯ ಒಂದು ಚಾತುರ್ಮಾಸ್ಯ ಸನ್ಯಾಸಿಗಳಿಗೆ ಸೇವೆ ಮಾಡೋ ಫಲದಿಂದ ಇದೆ. ಇಂತಹ ಕಾರ್ಯಕ್ರಮ ಭಗವಂತನಲ್ಲಿ ವಿಶೇಷವಾಗಿ ನಾವು ಮಾಡುವಂತಹ ಒಂದು ಸೇವಾ. ಆ ಭಗವಂತನಿಗೆ ಇದೆಲ್ಲವನ್ನು ಅರ್ಪಣೆ ಮಾಡಿ ಈ ಒಂದು ಚಾತುರ್ಮಾಸ್ಯ ಕಾಲವನ್ನು ವಿಶೇಷವಾಗಿ ಜ್ಞಾನ ಕಾರ್ಯದ ಮುಖಾಂತರ ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಏಕಾದಶಿ ವಿಶೇಷವಾಗಿ 4 ತಿಂಗಳು ಜಾಗರಣೆಯನ್ನು ಮಾಡುವಂಥದ್ದು ಭಗವಂತನ ಆರಾಧನೆಯೇ ವಿಶೇಷ. ಇದರಲ್ಲಿ ಜ್ಞಾನ ಕಾರ್ಯಕ್ಕೆ ಬಹಳ ಮಹತ್ವ ಇದೆ. ಇಂತಹ ಕಾರ್ಯದಲ್ಲಿ ಪ್ರತಿಯೊಬ್ಬರ ಭಾಗಿಗಳಾಗಿ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ ನಾನು ಸ್ಮರಣೆ ಮಾಡ್ತಾಯಿದ್ದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.